ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಸಿಟಿ ರವಿ ವಿರುದ್ಧವಾಗಿ ನಡೀತಾ ಇರುವಂತಹ ಪ್ರತಿಭಟನಾ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸಿಟಿ ರವಿ ಅವರ ಫೋಟೋಗೆ ಚಪ್ಪಲಿಯಿಂದ ಹೊಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು ಅಥವಾ ಕಾಂಗ್ರೆಸ್ ಬೆಂಬಲಿಗರು, ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಇರ್ಬೋದು, ಈ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಒಬ್ಬ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇರುವಂತಹ ಪ್ರತಿನಿಧಿಗೆ, ಜನಪ್ರತಿನಿಧಿಗೆ, ಸಚಿವೆಗೆ ಈ ರೀತಿಯಾಗಿ ವಿಧಾನ ಪರಿಷತ್ ಒಳಗಾಗ್ಲಿ ಹೊರಗಾಗ್ಲಿ ಇಂತಹ ಅಸಂವಿಧಾನಿಕ ಪದವನ್ನ ಬಳಕೆ ಮಾಡೋದು ಎಷ್ಟು ಸರಿ? ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರ ಪ್ರಶ್ನೆ ಇದು. ಅಂದ್ರೆ ಅವರು ಈ ರೀತಿ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಕೇವಲ ಅವರನ್ನ ಅರೆಸ್ಟ್ ಮಾಡಿದ್ರನ್ನ ಕೂಡ ವಿರೋಧಿಸ್ತಾ ಇದ್ದಾರೆ ಅಷ್ಟೇ. ಸಿಟಿ ರವಿ ಅವರನ್ನ ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತು? ಕಾನೂನಿನ ಉಲ್ಲಂಘನೆ ಆಗಿದೆ, ಇಲ್ಲಿ ಪೊಲೀಸರು ನೇರವಾಗಿ ಜೈಲಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಥವಾ ಕೋರ್ಟಿಗೆ ಕರ್ಕೊಂಡು ಹೋಗ್ಲಿಲ್ಲ, ಎಲ್ಲೆಲ್ಲೋ ಸುತ್ತಿಸ್ಕೊಂಡು ಬಂದ್ರು ಅಂತ. ಬಟ್ ಯಾರೊಬ್ರು ಕೂಡ ಹೇಳ್ತಾ ಇಲ್ಲ ಆ ತರದ ಪದ ಬಳಸಿದ್ದೇ ಆದಲ್ಲಿ ಶಿಕ್ಷೆ ಆಗ್ಬೇಕು. ನಿನ್ನೆ ಸಂಜೆ 6:30 ಗಂಟೆಗೆ ಅರೆಸ್ಟ್ ಮಾಡಿದಂಥವರನ್ನ ಇವತ್ತು ಮುಂಜಾನೆ 11 ಗಂಟೆಯವರೆಗೆ ಅವರಿಗೆ ಸರಿಯಾದ ಊಟ ಸಿಕ್ಕಿಲ್ಲ, ಅವರಿಗೆ ಸರಿಯಾದ ಔಷಧವನ್ನು ಕೊಟ್ಟಿಲ್ಲ. ಕಾನೂನನ್ನು ಕೈಗೆತ್ಕೊಂಡು ಇವರೇನೋ ಒಂದು ಡಿಕ್ಟೇಟೋರಿಯಲ್ ರೂಲ್ದಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ವರ್ತನೆ ಮಾಡಿದೆ. ಆ ಎಲ್ಲ ವಿಚಾರಗಳನ್ನು ಕೋರ್ಟ್ನ ಮುಂದೆ ನಾವು ತಂದಿದ್ದೀವಿ. ಒಂದು ಹಂತದಲ್ಲಿ ಈ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆನೇ ನೀವು ಹೋಗಬೇಕು ಅನ್ನುವಂಥ ಮಾತು ಬಂದಾಗ ನಾವು ಅದನ್ನು ಬಹಳ ಸಮರ್ಥವಾಗಿ ಅವರಿಗೆ ಹೇಳಿದ್ವಿ. ವೆನ್ ದಿಸ್ ಆನರಬಲ್ ಕೋರ್ಟ್ ಹ್ಯಾಸ್ ಗಾಟ್ jurisdiction to accept the first information reports, when this honorable court has got power to commit the matter to the higher court, this honorable court can entertain our application for interim bail forthwith. ಯಾಕಂತ ಹೇಳಿದ್ರೆ ಅವರ ಆರೋಗ್ಯ ಸರಿ ಇಲ್ಲ, ಇಡೀ ರಾತ್ರಿ ಅವರು ಬಳಲಿದ್ದಾರೆ, ಫಿಸಿಕಲ್ಲು ಮೆಂಟಲ್ ಹೆರಾಸ್ಮೆಂಟ್ ಆಗಿದೆ, ಎಮೋಷನಲ್ ಹೆರಾಸ್ಮೆಂಟ್ ಆಗಿದೆ. ಹಿ ನೀಡ್ಸ್ ಹೆಲ್ತ್ ಕೇರ್ ಫೋರ್ತ್ವಿತ್. ಮತ್ತೆ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ ಆರ್ಟಿಕಲ್ 194 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜನಪ್ರತಿನಿಧಿಗಳನ್ನ ವಿದೌಟ್ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಕಾಂಟ್ ಬಿ ಅರೆಸ್ಟೆಡ್ ಅನ್ನೋಂಥ ಕ್ಲಾರಿಟಿ ಇದೆ. ಮತ್ತೆ ಅಫೆನ್ಸಸ್ ಅಲೇಜ್ ಮಾಡಿರುವಂಥದ್ದು 3 ವರ್ಷಗಳ ಶಿಕ್ಷೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆದ್ದರಿಂದ ಈ ಕೋರ್ಟ್ಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಕೋರ್ಟ್ ಗಮನಕ್ಕೆ ತಂದಿದ್ದೇವೆ. ನಮಗೆ ನ್ಯಾಯಾಲಯದ ಮೇಲೆ ತುಂಬ ಭರವಸೆ ಇದೆ. ನ್ಯಾಯಾಲಯ ನಮಗೆ ಆ ರೀತಿಯಾದಂಥ ಒಂದು ರಿಲೀಫನ್ನು ಕೊಡುತ್ತೆ ಅನ್ನುವಂಥ ಭರವಸೆಯಲ್ಲಿ ನಾವು ಇದ್ದೇವೆ. ಲೆಟ್ ಅಸ್ ವೇಟ್ ಫಾರ್ ದಟ್. ಯಾಕಂದ್ರೆ